ಇದು ಒಂದು ಕಡೆ ಗೆದ್ದು ಇನ್ನೊಂದು ಕಡೆ ಸೋತವಳ ಕಥೆ. ಐರ್ಲೆಂಡ್ನಲ್ಲಿ 36 ವರ್ಷ ವಯಸ್ಸಿನ ಕಮಿಲಾ ಗ್ರಾಬ್ಸ್ಕಾ ಎಂಬ ಮಹಿಳೆಗೆ ಫೆಬ್ರವರಿ 2017ರಲ್ಲಿ ಅಪಘಾತವಾಗಿತ್ತು. ಅಪಘಾತದ ಕಾರಣ ತನ್ನ ಕುತ್ತಿಗೆ ಹಾಗೂ ಬೆನ್ನುಗಳಿಗೆ ಉಂಟಾದ ಗಾಯಗಳು ತನ್ನನ್ನು ಕೆಲಸ ಮಾಡಲು ಅಸಮರ್ಥಳನ್ನಾಗಿ ಮಾಡಿದೆ ಎಂದು $82,000 ಅಂದ್ರೆ ನಮ್ಮ ಭಾರತದ ರೂಪಾಯಿಯ ಪ್ರಕಾರ ಹತ್ತತ್ರ 7 ಕೋಟಿ ವಿಮಾ ಕ್ಲೈಮ್ ಮಾಡಿದ್ರು. ಆದ್ರೆ ವಿಮಾ ಕಂಪನಿ ನ್ಯಾಯಾಲಯಕ್ಕೆ ನೀಡಿದ್ದ ಒಂದು ಫೋಟೋ ಆಧಾರದ ಮೇಲೆ ನ್ಯಾಯಾಲಯದ ತೀರ್ಪು ಬದಲಾಗಿತ್ತು. ನಂತರ ಕಮಿಲಾ ಗ್ರಾಬ್ಸ್ಕಾ ಅವರು 5 ಅಡಿ ಕ್ರಿಸ್ಮಸ್ ಟ್ರೀ ಎಸೆದು ವಿಜೇತರಾಗಿದ್ದಾರೆ. ತನ್ನ ಗೆಲುವಿನ ಕ್ಷಣವನ್ನ ಸೆರೆ ಹಿಡಿದ ಚಿತ್ರ ಹಂಚಿಕೊಂಡಿದ್ರು. ವಿಮಾ ಕಂಪನಿ ಈ ಫೋಟೋವನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿತು. ಆದ್ರೂ ಕಮಿಲಾ ಗ್ರಾಬ್ಸ್ಕಾ ಅವರು ತಾನು ಆ ಚಿತ್ರದಲ್ಲಿ ಸಂತೋಷದಿಂದಿದ್ರು, ತನಗೆ ನೋವು ಇನ್ನೂ ಕಾಡುತ್ತಿದೆ ಎಂದಿದ್ರು. ಇದೇ ಫೆಬ್ರವರಿ 25ರಂದು ನ್ಯಾಯಾಲಯದ ತೀರ್ಪು ಹೊರಬಿದ್ದಿದ್ದು, ನ್ಯಾಯಾಲಯ ಕ್ರಿಸ್ಮಸ್ ಸ್ಪರ್ಧೆಯಲ್ಲಿನ ಗೆಲುವಿನ ಚಿತ್ರ ಆಧಾರವಾಗಿಟ್ಕೊಂಡು ವಿಮಾ ಕಂಪನಿಯ ಪರ ತೀರ್ಪು ನೀಡಿದೆ.